ಸ್ನೇಹಿತರೆ ನಮಸ್ಕಾರ. ಇತ್ತೀಚೆಗೆ ಕರ್ನಾಟಕ ಸರ್ಕಾರ 40,000ಕ್ಕೂ ಹೆಚ್ಚು ಸರ್ಕಾರಿ ಶಾಲೆಗಳನ್ನ ವಿಲೀನಗೊಳಿಸ್ತೀವಿ ಅನ್ನೋ ಹೆಸರಿನಲ್ಲಿ ಮುಚ್ಚೋದಕ್ಕೆ ಆದೇಶನ ಹೊರಡಿಸಿದ್ದಾರೆ. ಇದನ್ನು AIKKMS ಅಖಿಲ ಭಾರತ ರೈತ ಕೃಷಿ ಕಾರ್ಮಿಕ ಸಂಘಟನೆ ತೀವ್ರವಾಗಿ ಖಂಡಿಸುತ್ತೆ. ಯಾಕೆಂದರೆ ಶಿಕ್ಷಣ ಮೂಲಭೂತ ಹಕ್ಕು, ಎಲ್ಲ ಮಕ್ಕಳಿಗೂ ಶಿಕ್ಷಣ ದೊರಕಬೇಕು. ಆದರೆ ಸರ್ಕಾರಿ ಶಾಲೆಗಳ ಮೂಲಭೂತ ಸೌಕರ್ಯಗಳನ್ನ ಅಭಿವೃದ್ಧಿ ಮಾಡೋ ಬದಲು ಇವತ್ತು ವಿಲೀನಗೊಳಿಸೋದಕ್ಕೆ ಹೋಗ್ತಾ ಇದ್ದಾರೆ. ಇದು ಅತ್ಯಂತ ಖಂಡನೀಯ. ಸ್ನೇಹಿತರೆ, ಈಗ ಅವ್ರು ಹೇಳ್ತಾ ಇರೋದು ಗ್ರಾಮ ಪಂಚಾಯಿತಿ ಒಂದು KPS ಮ್ಯಾಗ್ನೆಟ್ ಶಾಲೆನ ತೆರಿತೀವಿ, ಅದಕ್ಕೆ ಸುತ್ತಮುತ್ತಲ ಹಳ್ಳಿಗಳ ಸರ್ಕಾರಿ ಶಾಲೆಗಳನ್ನ ವಿಲೀನಗೊಳಿಸಿ ಅದನ್ನು ಮುಚ್ಚುತ್ತೀವಿ ಅಂತ. ಸೊ ಇಲ್ಲಿ ಮುಖ್ಯವಾಗಿ ಬರುವಂಥ ಪ್ರಶ್ನೆ ಏನಂದರೆ, ಈಗಾಗಲೇ ಹಳ್ಳಿಗಳಲ್ಲಿ ಸಾಕಷ್ಟು ಬಡತನ ಹಾಗೂ ಸಮಸ್ಯೆಗಳನ್ನ ರೈತರು ಎದುರಿಸ್ತಾ ಇದ್ದಾರೆ. ಸೊ ಇಂಥ ಸಂದರ್ಭದಲ್ಲಿ ಒಂದು ಹಳ್ಳಿಯಿಂದ ಗ್ರಾಮ ಪಂಚಾಯಿತಿ 10 ಕಿಲೋಮೀಟ್ರ್ ಇರ್ಬೋದು, 20 ಕಿಲೋಮೀಟ್ರ್ ಇರ್ಬೋದು, ಅಲ್ಲಿಗೆ ರೈತರು ಕಳಿಸೋದಕ್ಕೆ ಸಾಧ್ಯನಾ? ಆಮೇಲೆ ರೈತರು ತಮ್ಮ ಕೆಲಸ ಕಾರ್ಯಗಳನ್ನ ಬಿಟ್ಟು ಬೆಳಗ್ಗೆ ಮಕ್ಕಳು ಕಳಿಸೋದು ಮತ್ತು ಸಾಯಂಕಾಲ ಅವ್ರು ಬರೋವರೆಗೆ ಚಾತಕ ಪಕ್ಷಿ ಥರ ಕಾಯ್ಕೊಂಡು ಕೂತಿರ್ಬೇಕು. ಎರಡನೇದು ಅಂದರೆ, ಮುಖ್ಯವಾಗಿ ಹೆಣ್ಣು ಮಕ್ಕಳು ಅವರು ಒಂದು ಊರಿಂದ ಇನ್ನೊಂದು ಊರಿಗೆ ಹೋಗ್ತಾರೆ ಅಂದರೆ ಅವರ ಭದ್ರತೆ. ಸೊ ಈ ಭದ್ರತೆ ಹೊಣೆ ಯಾರು ಹೊರ್ತಾರೆ? ಸೊ ಅದರಿಂದ ಜನ ಭಯ ಪಡ್ತಾರೆ, ಹೆಣ್ಮಕ್ಳನ್ನ ಶಾಲೆ ಕಳಿಸೋದಿಲ್ಲ. ಸೊ ಇದರಿಂದ ಈ ಒಂದು ಹೆಣ್ಣು ಮಕ್ಕಳ ಕಲಿಕೆಯ ಸಂಖ್ಯೆ ಸಂಪೂರ್ಣವಾಗಿ ಕುಸಿದು ಹೋಗುತ್ತೆ. ನಂತರ ಏನಾಗುತ್ತೆ, ಬಾಲ್ಯ ವಿವಾಹಗಳು ಇದೆಲ್ಲ ಜಾಸ್ತಿ. ಅಂದರೆ ಯಾವುದೇ ನೀತಿಗಳು ಹೆಣ್ಮಕ್ಳ ಮೇಲೆ ಯಾವ ರೀತಿ ಒಂದು ಅಪಾಯನ ತಂದೊಡ್ಡುತ್ತೆ ಅಂತ ಯೋಚನೆ ಮಾಡಬೇಕು. ಬಟ್ ಇದರಲ್ಲಿ ಒಟ್ಟಾರೆ ರೈತರ ಮಕ್ಕಳ ಶಿಕ್ಷಣ ಹಾಳಾಗುತ್ತೆ. ನಂತರ ಏನಾಗುತ್ತೆ, ಬೇರೆ ಊರಿಗೆ ಕಳಿಸೋದಕ್ಕೆ ಸಾಧ್ಯ ಇಲ್ಲ ಅಂದಾಗ ಖಾಸಗಿ ಶಾಲೆಗಳು ನಾಯಿ ಕೊಡೆಗಳ ರೀತಿ ಬರೋದಕ್ಕೆ ಶುರುವಾಗುತ್ತೆ. ಖಂಡಿತ ಬಡ ಮತ್ತು ಮಧ್ಯಮ ವರ್ಗದ ರೈತರು ಅದಕ್ಕೆ ಕಳಿಸೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇಡೀ ಶಿಕ್ಷಣ ಉಳ್ಳವರ ಸೊತ್ತಾಗುತ್ತೆ. ಮತ್ತು ಬ್ರಿಟಿಷ್ ಕಾಲದಲ್ಲಿ ಹೇಗೆ ಜನಸಾಮಾನ್ಯರು ಒಂದು ಜೀತ ಮಾಡಿಕೊಂಡು ಇರುವಂಥ ಪರಿಸ್ಥಿತಿ ಇದೆ, ಅಂಥ ಪರಿಸ್ಥಿತಿನ ಸರ್ಕಾರ ತಂದೊಡ್ತಾ ಇದೆ. ಆದ್ದರಿಂದ ಇದು ಅತ್ಯಂತ ಖಂಡನೀಯ. ಮ್ಯಾಗ್ನೆಟ್ ಶಾಲೆಗಳು ಅಂತ ಹೇಳ್ತಾರೆ. ಆ ಮ್ಯಾಗ್ನೆಟ್ ಶಾಲೆಗಳಿಗೆ ದುಡ್ಡು ಎಲ್ಲಿಂದ ಬರುತ್ತೆ ನಡೆಸೋದಕ್ಕೆ? ಈಗಾಗಲೇ ನಾವು ಕೇಳಿರೋ ಪ್ರಕಾರ ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಈ ರೀತಿ ಬಂದಿದೆ. ನಂತರ ಮ್ಯಾಗ್ನೆಟ್ ಶಾಲೆ ತೆರೆದ ನಂತರ ಸೊ ಅದರ ಖರ್ಚು, ಮೇಸ್ಟ್ರುಗಳ ಸಂಬಳ ಪ್ರತಿಯೊಂದನ್ನು ಕೂಡ ಗ್ರಾಮ ಪಂಚಾಯಿತಿ, SDMC ಅಥವಾ ನೀವು ಜನಗಳಿಂದ ಕಲೆಕ್ಟ್ ಮಾಡಿ ಅಂತ ಹೇಳ್ತಾರೆ. ಇದು ಸಾಧ್ಯನಾ? ಈಗ ನಾವು ಕೋಟ್ಯಾಂತರ ರೂಪಾಯಿ ತೆರಿಗೆ ಕೊಡ್ತಾ ಇದ್ದೀವಿ. ಸೊ ಈ ತೆರಿಗೆ ತಗೊಂಡು ಶ್ರೀಮಂತರಿಗೆ, ಬಂಡವಾಳಿಗರಿಗೆ ರಿಯಾಯಿತಿ ಕೊಡ್ತಾ ಇದ್ದಾರೆ. 10 ಲಕ್ಷ ಕೋಟಿ, 15 ಲಕ್ಷ ಕೋಟಿ.
ಕೆಲವು ಕೋಟಿಗಳನ್ನ ಶಿಕ್ಷಣಕ್ಕೆ ಖರ್ಚು ಮಾಡೋದಕ್ಕೆ ಸರ್ಕಾರಕ್ಕೆ ಆಸಕ್ತಿ ಇಲ್ಲ. ಯಾಕೆ ಆಸಕ್ತಿ ಇಲ್ಲ? ಯಾಕೆ ಅಂತ ಹೇಳಿದ್ರೆ, ಮಕ್ಕಳು ಓದಿದ್ರೆ ಅವ್ರಿಗೆ ಕೆಲಸ ಕೊಡಬೇಕಾಗತ್ತೆ. ಸೊ ಅದರಿಂದ ಈ ಒಂದು ಬಂಡವಾಳಶಾಹಿ ವ್ಯವಸ್ಥೆನಲ್ಲಿ ಇವತ್ತು ಕೆಲಸ ಕೊಡೋಕೆ ಆಗ್ತಾ ಇಲ್ಲ. ಸೊ ಇದು ಈ ವ್ಯವಸ್ಥೆಯ ಆರ್ಥಿಕ ಪದ್ಧತಿ ಕಾರಣ. ಆದರೆ ಇದರಿಂದ ಮಕ್ಕಳಿಗೆ ಶಿಕ್ಷಣನೇ ವಂಚಿಸೋದು ಅಂತ ಹೇಳಿದ್ರೆ ಎಂತಹ ಅಪರಾಧ ಅಲ್ವಾ? ಅನೇಕ ಮಹನೀಯರುಗಳು ಶಿಕ್ಷಣಕ್ಕಾಗಿ ಹೋರಾಟ ಮಾಡಿದ್ರು ನಮ್ಮ ದೇಶದಲ್ಲಿ. ಭಗತ್ ಸಿಂಗು, ಖುದಿರಾಮು, ರಾಜಾರಾಮ್ ಮೋಹನ್ ರಾಯ್, ವಿದ್ಯಾಸಾಗರ್. ಸೊ ಕರ್ನಾಟಕದಲ್ಲೂ ಕೂಡ ಎಲ್ಲ ಮಹನೀಯರು ಕೂಡ ಮಕ್ಕಳ ಶಾಲಾ ಶಿಕ್ಷಣಕ್ಕಾಗಿ ಹೋರಾಟ ಮಾಡಿದ್ರು. ಆದರೆ ಇವತ್ತು ನಮ್ಮನ್ನು ಆಳ್ತಾ ಇರುವಂತಹ ಸರ್ಕಾರಗಳು ಕನಿಷ್ಠ ಶಿಕ್ಷಣದಿಂದ ವಂಚಿತರನ್ನಾಗಿ ಮಾಡಕ್ಕೆ ಹೊರಟಿದ್ದಾರೆ. ಸೊ ಏನಾಗುತ್ತೆ? ನಮ್ಮ ಮಕ್ಕಳು ಅನಾಗರಿಕರಾಗಿ ಬೆಳೀತಾರೆ. ಕೆಲವು ಮಕ್ಕಳು ಕ್ರಿಮಿ ಲೇಯರ್ಸ್ ಅಂತ ಕರಿತೀವಿ, ಅವರು ಮತ್ತೆ ನಮ್ಮನ್ನು ಆಳ್ತಾರೆ. ಸೊ ಆದ್ದರಿಂದ ಇದು ಅತ್ಯಂತ ಖಂಡನೀಯ. ಸರ್ಕಾರಿ ಶಾಲೆಗಳನ್ನ ಮುಚ್ಚಬಾರದು. ಇಡೀ ಕರ್ನಾಟಕದ ರೈತರು ಮುಂದೆ ಬಂದು ಇದನ್ನು ಖಂಡಿಸಬೇಕು. ಈ ನೀತಿ ವಾಪಸ್ ತಗೊಳ್ಳೋವರೆಗೂ ಕೂಡ ನಾವು ಬೀದಿಗಿಳಿದು ಹೋರಾಟ ಮಾಡಬೇಕು ಅಂತ ಹೇಳಿ ನಾನು ಕರೆ ಕೊಡ್ತಾ ಇದ್ದೀನಿ. ನಾನು ಎಂ ಶಶಿಧರ್, AIKKMSನ ರಾಜ್ಯಾಧ್ಯಕ್ಷರು. ನಮಸ್ಕಾರ.